ವಿಶ್ವ ರಾಜಕೀಯದಲ್ಲಿ ಮತ್ತೆ ಯುದ್ಧದ ಗಾಳಿ ಜೋರಾಗುತ್ತಿದೆ ಅನ್ನೋ ಭಾವನೆ ಸಾಮಾನ್ಯ ಜನರನ್ನು ಮನೆ ಮಾಡಿದೆ. ಒಂದೆಡೆ ಪಾಕಿಸ್ತಾನ ಅಫ್ಘಾನಿಸ್ತಾನ್ ನಡುವಿನ ಉದ್ವಿಗ್ನತೆ, ಮತ್ತೊಂದೆಡೆ ಇಸ್ರೇಲ್ ಅಮೆರಿಕ ಮತ್ತು ಇರಾನ್ ನಡುವಿನ ಸಂಘರ್ಷ ಜಾಗತಿಕ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಯುದ್ಧೋನ್ಮಾದ ದಿನೇ ದಿನೇ ಹೆಚ್ಚುತ್ತಿದೆ. ಒಬ್ಬರ ಮೇಲೊಬ್ಬರು ತೀವ್ರ ಶಸ್ತ್ರಾಸ್ತ್ರ ಪ್ರಯೋಗ ಮಾಡುತ್ತಿದ್ದಾರೆ. ಇದೇನು ಮೂರನೇ ಮಹಾಯುದ್ಧದ ಮುನ್ನುಡಿ ಆಗುತ್ತಿದೆಯೇ ಅನ್ನೋ ಪ್ರಶ್ನೆ ಸಾಮಾನ್ಯ ಜನರಿಂದಲೇ ಕೇಳಿ ಬರ್ತಿದೆ. ಇತಿಹಾಸದತ್ತ ಒಮ್ಮೆ ನೋಡಿದ್ರೆ ಮೊದಲ ಹಾಗೂ ಎರಡನೇ ಮಹಾಯುದ್ಧಗಳು ಮಾನವ ಕುಲಕ್ಕೆ ಎಷ್ಟು ದೊಡ್ಡ ಬೆಲೆ ಕಟ್ಟಿಸಿದವು ಎಂಬುದು ಗೊತ್ತಾಗುತ್ತದೆ. ಲಕ್ಷಾಂತರ ಜನರು ಬಲಿಯಾಗಿದ್ದರು, ನಗರಗಳು ನೆಲಸಮವಾಗಿದ್ದವು. ವಿಶೇಷವಾಗಿ ಜಪಾನ್ನ ಹಿರೋಶಿಮಾ ಮತ್ತು ನಾಗಾಸಕಿ ಮೇಲೆ ಬಿದ್ದ ಅಣು ಬಾಂಬ್ ದಾಳಿಯ ಗಾಯಗಳು ದಶಕಗಳಾದರೂ ಮರೆಯಾಗಿಲ್ಲ. ತಕ್ಷಣದ ಸಾವುಗಳಷ್ಟೇ ಅಲ್ಲ, ಮುಂದಿನ ತಲೆಮಾರುಗಳಿಗೂ ಆರೋಗ್ಯ ಸಮಸ್ಯೆಗಳು, ಜನ್ಮ ವೈಕಲ್ಯಗಳು ಕಾಡಿದವು. ಅಣ್ವಸ್ತ್ರ ಯುದ್ಧ ಎಂದರೆ ಕೇವಲ ಒಂದು ಸಿಡಿತ ಅಲ್ಲ, ಅದು ತಲೆಮಾರುಗಳ ದುರಂತ. ಇದೀಗ ಇಂತಹ ಆತಂಕದ ನಡುವೆ ಅಮೆರಿಕ ತನ್ನ ಪರಮಾಣು ಸಾಮರ್ಥ್ಯವನ್ನ ತೋರಿಸುವ ರೀತಿಯಲ್ಲಿ ಡೂಮ್ಸ್ಡೇ ಎಂದು ಕರೆಯಲಾಗುವ LGM-30 ಮಿನಿಟ್ಮ್ಯಾನ್ 3 ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನ ಪರೀಕ್ಷಿಸಿದೆ. ಕ್ಯಾಲಿಫೋರ್ನಿಯಾದ ವಾಂಡೆನ್ಬೆರ್ಗ್ ಸ್ಪೇಸ್ ಫೋರ್ಸ್ ಬೇಸ್ನಿಂದ ರಾತ್ರಿ ಉಡಾಯಿಸಲಾದ ಈ ಕ್ಷಿಪಣಿ ಖಂಡಾಂತರ ದೂರದ ಗುರಿಗಳನ್ನ ಹೊಡೆಯಬಲ್ಲದು. ಸುಮಾರು 13,000 ಕಿಲೋಮೀಟರ್ಗಿಂತ ಹೆಚ್ಚು ವ್ಯಾಪ್ತಿ, ಗಂಟೆಗೆ ಸಾವಿರಾರು ಕಿಲೋಮೀಟರ್ ವೇಗ. ಅಂದರೆ ಒಂದು ಖಂಡದಿಂದ ಇನ್ನೊಂದು ಖಂಡಕ್ಕೆ ಕ್ಷಿಪಣಿಯನ್ನ ತಲುಪಿಸಲು ಕೆಲವೇ ನಿಮಿಷಗಳು ಸಾಕು. ಇದು ಹಿರೋಶಿಮಾ ನಾಗಾಸಕಿಯಲ್ಲಿ ಬಿದ್ದ ಬಾಂಬ್ಗಿಂತ ಹಲವು ಪಟ್ಟು ಹೆಚ್ಚು ಶಕ್ತಿಯ ಸಿಡಿತಲೆ ಹೊತ್ತೊಯ್ಯಬಲ್ಲದು ಎಂದು ಹೇಳಲಾಗ್ತಿದೆ. 1970ರ ದಶಕದಿಂದ ಸೇವೆಯಲ್ಲಿರುವ ಈ ಭೂ ಆಧಾರಿತ ಅಣು ಕ್ಷಿಪಣಿ ಅಮೆರಿಕದ ಪ್ರಮುಖ ತ್ರಿವಿಧ ಪರಮಾಣು ತಂತ್ರದ ಭಾಗ. ಇಂತಹ ಪರೀಕ್ಷೆಗಳು ಸಾಮಾನ್ಯವಾಗಿ ನಮ್ಮ ಸೈನಿಕ ಸಿದ್ಧತೆ ಸಜ್ಜಾಗಿದೆ ಎಂಬ ಸಂದೇಶ ನೀಡಲು ಮಾಡಲಾಗುತ್ತವೆ. ಆದರೆ ಇತ್ತೀಚಿನ ಭೌಗೋಳಿಕ ರಾಜಕೀಯ ಪರಿಸ್ಥಿತಿಯಲ್ಲಿ ಇದನ್ನ ಹಲವರು ಎಚ್ಚರಿಕೆಯ ಸೂಚನೆ ಎಂದು ನೋಡುತ್ತಿದ್ದಾರೆ. ಇರಾನ್ ಜೊತೆಗಿನ ಸಂಘರ್ಷ, ಮಧ್ಯಪ್ರಾಚ್ಯದಲ್ಲಿ ಹೆಚ್ಚುತ್ತಿರುವ ಉದ್ವಿಗ್ನತೆ, ಪಾಕಿಸ್ತಾನ ಅಫ್ಘಾನಿಸ್ತಾನ ಗಡಿ ಪ್ರದೇಶದ ಅಶಾಂತಿ ಇವೆಲ್ಲವೂ ಒಂದಕ್ಕೊಂದು ಬೆಂಕಿಗೆ ಎಣ್ಣೆ ಸುರಿದಂತಾಗಿದೆ. ಹಾಗಾದರೆ ನಿಜವಾಗಿಯೂ ಮೂರನೇ ಮಹಾಯುದ್ಧ ನಡೆದರೆ ಏನಾಗಬಹುದು? ಮೊದಲೇ ಗಮನಿಸಬೇಕಾದದ್ದು, ಇಂದಿನ ಯುದ್ಧಗಳು ಹಳೆಯ ಯುದ್ಧಗಳಂತಿಲ್ಲ. ತಂತ್ರಜ್ಞಾನ ಬಹಳ ಮುಂದಾಗಿದೆ. ಸೈಬರ್ ದಾಳಿಗಳು, ಉಪಗ್ರಹ ವ್ಯವಸ್ಥೆಗಳ ಅಸ್ತವ್ಯಸ್ತತೆ, ವಿದ್ಯುತ್ ಜಾಲ ಕುಸಿತ, ಬ್ಯಾಂಕಿಂಗ್ ವ್ಯವಸ್ಥೆ ಸ್ಥಗಿತ. ಯುದ್ಧ ಕೇವಲ ಗಡಿಗಳಲ್ಲೇ ನಡೆಯುವುದಿಲ್ಲ, ಜನರ ದಿನನಿತ್ಯದ ಬದುಕಿನಲ್ಲೇ ನಡೆಯುತ್ತದೆ. ಒಂದು ದೊಡ್ಡ ಅಣುಶಕ್ತಿ ದೇಶ ಪರಮಾಣು ದಾಳಿ ನಡೆಸಿದರೆ ತಕ್ಷಣ ಲಕ್ಷಾಂತರ ಸಾವುಗಳು ಸಂಭವಿಸಬಹುದು. ಅದರ ನಂತರ ನ್ಯೂಕ್ಲಿಯರ್ ವಿಂಟರ್ ಎನ್ನುವ ಪರಿಸ್ಥಿತಿ ಉಂಟಾಗಿ ವಾತಾವರಣದಲ್ಲಿ ಹೊಗೆ ಧೂಳು ತುಂಬಿ ಸೂರ್ಯಕಿರಣ ಕಡಿಮೆಯಾಗಬಹುದು, ಬೆಳೆಗಳು ಹಾಳಾಗಬಹುದು, ಜಾಗತಿಕ ಆಹಾರ ಬಿಕ್ಕಟ್ಟು ಉಂಟಾಗಬಹುದು, ಆರ್ಥಿಕ ವ್ಯವಸ್ಥೆ ಕುಸಿಯಬಹುದು, ಷೇರು ಮಾರುಕಟ್ಟೆಗಳು ಪತನವಾಗಬಹುದು, ದೇಶಗಳ ಒಳ ರಾಜಕೀಯವು ಗೊಂದಲಕ್ಕೆ ಸಿಲುಕಬಹುದು, ಸಾಮಾನ್ಯ ಜನರ ಬದುಕು ಸಂಪೂರ್ಣ ಬದಲಾಗಬಹುದು, ಪೆಟ್ರೋಲ್, ಆಹಾರ, ಔಷಧಿ ಇವೆಲ್ಲವೂ ಕೊರತೆಯಾಗಬಹುದು, ಶರಣಾರ್ಥಿಗಳ ಸಂಖ್ಯೆ ಕೋಟ್ಯಾಂತರಕ್ಕೆ ಏರಬಹುದು, ಜಗತ್ತಿನ ರಾಜಕೀಯ ನಕ್ಷೆಯೇ ಬದಲಾಗಬಹುದು, ಕೆಲವು ದೇಶಗಳು ದುರ್ಬಲವಾಗಬಹುದು, ಕೆಲವು ಹೊಸ ಮೈತ್ರಿಗಳು ರೂಪುಗೊಳ್ಳಬಹುದು. ಆದರೆ ಇಲ್ಲಿ ಒಂದು ಮುಖ್ಯ ಸಂಗತಿ, ಇಂದಿನ ಜಗತ್ತಿನಲ್ಲಿ ಪರಮಾಣು ಶಕ್ತಿಯುಳ್ಳ ರಾಷ್ಟ್ರಗಳು ಪರಸ್ಪರ ಭಯದ ಸಮತೋಲನ ತತ್ವದ ಮೇಲೆ ನಿಂತಿವೆ. ಅಂದರೆ ಯಾರು ಮೊದಲು ದಾಳಿ ಮಾಡಿದರೂ ಎರಡನೇ ದಾಳಿ ಖಚಿತ, ಎರಡೂ ಕಡೆಯೂ ಭಾರೀ ನಾಶ. ಇದೇ ಭಯವೇ ಬಹುತೇಕ ದೊಡ್ಡ ಯುದ್ಧಗಳನ್ನ ತಡೆದಿದೆ. ಹೀಗಾಗಿ ಸದ್ಯದ ಉದ್ವಿಗ್ನತೆಗಳು ನೇರವಾಗಿ ಮೂರನೇ ಮಹಾಯುದ್ಧಕ್ಕೆ ತಿರುಗುತ್ತವೆ ಎಂದು ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ. ಆದರೆ ಪ್ರಾದೇಶಿಕ ಯುದ್ಧಗಳು, ಪ್ರತಿನಿಧಿ ಯುದ್ಧಗಳು, ಸೈಬರ್ ದಾಳಿಗಳು ಹೆಚ್ಚಾಗುವ ಸಾಧ್ಯತೆಯಂತೂ ಇದೆ. ಒಟ್ಟಿನಲ್ಲಿ ಪರಿಸ್ಥಿತಿ ಗಂಭೀರವಾಗಿರುವುದು ಸತ್ಯ. ಯುದ್ಧದ ಮಾತುಗಳು ಜೋರಾಗಿವೆ, ಶಸ್ತ್ರಾಸ್ತ್ರ ಪ್ರದರ್ಶನಗಳು ನಡೆಯುತ್ತಿವೆ. ಅಂದರೆ ಅಂತಿಮವಾಗಿ ಯುದ್ಧವೇ ಪರಿಹಾರ ಅಲ್ಲ ಎಂಬ ಅರಿವು ದೊಡ್ಡ ರಾಷ್ಟ್ರಗಳಿಗೂ ಇದೆ. ಆರ್ಥಿಕ ಪರಸ್ಪರಾವಲಂಬನೆ, ಜಾಗತಿಕ ವ್ಯಾಪಾರ ಜಾಲ, ತಂತ್ರಜ್ಞಾನ ಸಹಭಾಗಿತ್ವ ಇವೆಲ್ಲವೂ ಯುದ್ಧಕ್ಕೆ ದೊಡ್ಡ ಅಡ್ಡಿಯಾಗಿವೆ. ಆದರೂ ಒಂದು ತಪ್ಪು ಲೆಕ್ಕಾಚಾರ, ಒಂದು ಆಕಸ್ಮಿಕ ದಾಳಿ, ಒಂದು ರಾಜಕೀಯ ಅಹಂಕಾರ ಇವೆಲ್ಲವೂ ಪರಿಸ್ಥಿತಿಯನ್ನ ಕ್ಷಣಾರ್ಧದಲ್ಲಿ ಬದಲಿಸಬಹುದು. ಹೀಗಾಗಿ ಜಗತ್ತು ಇಂದು ನಿಶ್ಚಿತ ಭಯದ ನೆರಳಿನಲ್ಲಿ ನಿಂತಿದೆ ಎನ್ನುವುದು ತಪ್ಪಲ್ಲ.
ಆದರೆ ಭಯಕ್ಕಿಂತ ಹೆಚ್ಚು ಅಗತ್ಯವಾದದ್ದು ಸಂವಾದ, ರಾಜತಾಂತ್ರಿಕತೆ ಮತ್ತು ಶಾಂತಿ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.